ಯಾರಿಲ್ವಾ ಮನೇಲಿ? ಹಲೋ, ಮನೇಲಿ ಯಾರಾದ್ರೂ ಇದ್ದೀರಾ? ಅತ್ತೆ, ಅಡಿಗೆ ಮಾಡ್ತಿದ್ದೀನಿ, ಬಾಗಲ್ ತೆಗಿತೀರಾ? ಹಲೋ, ಯಾರು ಬೇಕು ಸರ್? ಯಾರಿಲ್ವಾ ಮನೇಲಿ? ಇದಾರೆ, ಬರ್ತಾರೆ ನೋಡಿ. ಹೌದಾ? ಎಲ್ಲಿ ಹೋದ್ರು? ಗಬ್ಬು ಹೊಡಿತಿದೆ ಇಲ್ಲಿ. ನೀವು ಎಷ್ಟೊತ್ತಿಗೆ ಇವ್ರು ಬಾಗಿಲು ತೆಗಿತಾರೋ ಗೊತ್ತಿಲ್ಲ. ಸುಹಾಸ್, ಇನ್ನೊಂದ್ಸರಿ ಬಾಗಿಲು ತಟ್ಟು. ಜಾನಕಿ, ಜಾನಕಿ ಇಲ್ಲಿ ಇಲ್ಲಿ ನಿಂತಿದ್ಯಲ್ಲ, ಬಾಗಲ್ ತೆಗಿ ಹೋಗು. ಅತ್ತೆ, ಬಂದಿರೋರು ಅಳಿಯಂದ್ರ ಅಕ್ಕ ಭಾವ. ಅದಕ್ಕೇನಂತೆ? ಫೋಟೋದಲ್ಲಿ ಸತ್ಯ ಇದ್ದಾಳಲ್ಲ, ಅದಕ್ಕೆ ಪಡ್ಕೊಂಡೆ. ಅವಳ ಮುಚ್ಚಿಟ್ಟು ಮದುವೆ ಮಾಡೋದು ಬೇಡ ಅಂತ ಕೇಳಿದೆ ನನ್ನ ಮಾತನ್ನ. ಎಂತ ಇಕ್ಕಟ್ಟಿಗೆ ಸಿಗಿಸ್ತೀಯೇ? ತೆಗಿ, ಅನ್ನ ಅಲ್ಲಿಂದ ತೆಗಿ, ಎಲ್ಲರೂ ಮುಚ್ಚಿಡು. ಹೋಗು. ಬನ್ನಿ ಬನ್ನಿ ಒಳಗೆ ಬನ್ನಿ. ಮನೆಯಲ್ಲಿ 3 ಜನ ಇದ್ದೀರಾ, ಬಾಗಿಲು ತೆಗಿಯಕ್ಕೆ ಎಷ್ಟೊತ್ತು ಬೇಕು ನಿಮ್ಗೆ? ಅಡುಗೆ ಮನೇಲಿದ್ದೆಮ್ಮ, ಕೇಳಿಸ್ಲಿಲ್ಲ. ಬನ್ನಿ ಬನ್ನಿ ಒಳಗೆ. ಜಾನಕಿ, ಟೀ ತಗೊಂಡ್ ಬಾಮ್ಮ. ಮನೇಲೆಲ್ಲ ಹೇಗಮ್ಮ ಇದ್ದಾರೆ? ಏನೋ ಇದ್ದೀವಿ. ಇಂಥ ಮನೆ ಸಂಬಂಧ ಮಾಡಿದ್ಮೇಲೆ ಕಷ್ಟ ಇದ್ರು ಖುಷಿಯಾಗಿದ್ದೀವಿ ಅಂತಾನೆ ಹೇಳ್ಬೇಕಲ್ವಾ? ಯಾಕಮ್ಮ ಹಾಗೆಲ್ಲ ಹೇಳ್ತಿದ್ಯಾ? ಇನ್ನೇನು ಮತ್ತೆ, ಈ ಮನೆಗೆ ಬರಬೇಕು ಅಂದರೆ ನಾವು ಕಾರ್ ಅಲ್ಲೆಲ್ಲೋ ನಿಲ್ಲಿಸಿ ಆಮೇಲೆ ಈ ಕೊಂಪೆ ಒಳಗಡೆ ಬರಬೇಕು. ಬಂದರೆ ನೀವು ಬಾಗಿಲು ತೆಗೆಯೋವರೆಗೂ ಈ ಗಬ್ಬು ವಾಸನೆ ಗಲ್ಲಿಲೇ ನಿಂತ್ಕೋಬೇಕು. ಇಷ್ಟೆಲ್ಲ ಆದಮೇಲೂ ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಬೇಕಾ? ಏನು ಮಾಡೋಕ್ಕಾಗತ್ತೆ ಸುಹಾಸ್, ಎಲ್ಲ ನಮ್ಮ ಕಾರ್ತಿಕ್ ಕರ್ಮ, ಅವನೇ ಅನುಭವಿಸ್ಲಿ ಬಿಡು. ಏನು ಬೇಕಾಗಿಲ್ಲ, ಅಲ್ಲೇ ಇಡಿ. ಮನೇಲಿ ಆಗ್ತಿರೋ ಶೆಕೆಗೆ ನನಗೆ ಉಸಿರು ಕಟ್ಟಿದಾಗ ಹಾಕ್ತಿದೆ. ಏನು ಮಾಡೋಕ್ಕಾಗುತ್ತೆ ಡಾರ್ಲಿಂಗು? ಕೊಡೋದು ತಗೊಳ್ಳೋದು ಮಾತಾಡಬೇಕು ಅಂದರೆ ಬರಲೇಬೇಕಲ್ವಾ? ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಕಾರ್ತಿಕ್ಗೆ ನನ್ನ ತಂಗಿನೇ ತಂದ್ಕೋಬೇಕು ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ಅವನ ತಲೆ ಯಾರು ಕೆಡಿಸಿದ್ರು ಏನೋ ಈ ಮನೆ ಸಂಬಂಧ ಮಾಡೋ ಹಾಗಾಯಿತು. ಮನೆಯವ್ರಿಗೆ ಇಷ್ಟ ಇಲ್ಲ ಅಂದರೂ ಕಾರ್ತಿಕ್ಗೋಸ್ಕರ ಮಾತಾಡ್ದೆ ಒಪ್ಕೊಂಡ್ಬಿಟ್ರು. ಸುಹಾಸ್, ನಿನ್ನ ತಂಗಿ ನಮ್ಮ ಮನೆ ಸೊಸೆಯಾಗಿದ್ದಿದ್ರೆ ಏನೇನು ಕೊಡ್ತಿದ್ದೆ ಅಂತ ಹೇಳು. ಏನು ಡಾರ್ಲಿಂಗ್ ಹೀಗೆ ಕೇಳ್ತಿದ್ಯಾ? ಕೋಟೆ ಮನೆ ಸೊಸೆ ಆಗಬೇಕು ಅಂದರೆ ಎಷ್ಟು ಕೊಟ್ಟರು ಕಡಿಮೆನೇ. 2 ಇಂಪಾರ್ಟೆಡ್ ಕಾರು, ಕಡಿಮೆ ಅಂದರೂ 50 ತೊಲ ಬಂಗಾರ. ಬೆಂಗಳೂರಲ್ಲಿ, ಅದು ಡಾಲರ್ಸ್ ಕಾಲನಿ ಇಲ್ಲಾಂದರೆ ಸದಾಶಿವ ನಗರಲ್ಲಿ 100/100 ಸೈಟ್ ಕೊಟ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ತಿದ್ದೆ.
ಆದ್ರೆ ಏನ್ ಮಾಡಕ್ಕಾಗತ್ತೆ ಸುಹಾಸ್? ಈ ಮನೆಯವರು ಅಷ್ಟೆಲ್ಲ ಕೊಡ್ತಾರೆ ಅಂತ ಕನ್ಸಲ್ಲೂ ಅನ್ಕೊಳಕ್ಕಾಗೋದಿಲ್ಲ. ಕೆಲವೊಂದ್ಸಾರಿ ಅವ್ರವ್ರ ಯೋಗ್ಯತೆ ತಕ್ಕ ಹಾಗೆ ಕೊಟ್ರೆ ಸಾಕು ಅಂತ ಅನ್ಸುತ್ತೆ. ಹಾಗಿದ್ರೆ ಎಷ್ಟು ಕೇಳಬಹುದು ಡಾರ್ಲಿಂಗು? 50 ತೊಲ ಬಂಗಾರ ಎಲ್ಲ ತುಂಬಾ ದೂರದ ಮಾತು ಸುಹಾಸ್. ಕಮ್ಮಿ ಅಂದ್ರು ಏನೊಂದು 20 ತೊಲ ಹಾಕಿ ಮದ್ವೆ ಮಾಡಿಕೊಟ್ರೆ ಅವ್ರ ಮಾನ ಉಳಿಯುತ್ತೆ. ಅಷ್ಟು ಕೊಟ್ರೆ ಸಾಕು. ಏನು 20 ತೊಲ ಬಂಗಾರನ? ಅಲ್ಲಮ್ಮ, ಅವತ್ತು ನಿಮ್ಮ ತಂದೆ ರಾಮಚಂದ್ರ ರಾಯರು ಮನೆಗೆ ಬಂದಾಗ ಕೊಡೋದು ತಗೊಳ್ಳೋದು ಎಲ್ಲ ಏನು ಬೇಡ, ನಿಮ್ಮ ಮಗಳನ್ನ ನಮ್ಮ ಮನೆ ಕಳಿಸಿ ಅಷ್ಟು ಸಾಕು ಅಂತ ಹೇಳಿದ್ರು. ಆಹಾ, ನೀವು ಅದನ್ನೇ ಕಾಯ್ತಿದ್ರಿ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲ, ಅವರೇನೋ ಮಾತಗಾಗಿ ಹೇಳಿದ್ರು, ಆದ್ರೆ ಇಷ್ಟು ವಯಸ್ಸಾಗಿರೋ ನೀವು ನಿಮಗೂ ಮಗಳನ್ನ ಬರಿಗೈಯಲ್ಲಿ ಕಳಿಸ್ಬಾರ್ದು ಅನ್ನೋ ಪ್ರಜ್ಞೆ ಬೇಡ್ವಾ? ಹಾಗಲ್ಲ ಡಾರ್ಲಿಂಗು, ದುಡ್ಡು ಉಳಿತು, ಮಗಳು ಸೋಲ್ಡ್ ಔಟ್ ಅಂತ ಜಾರ್ಕೊಳ್ಳೋ ಐಡಿಯಾ ಇದು. ಅಯ್ಯೋ, ಹಾಗೆಲ್ಲ ಮಾತಾಡಬೇಡಪ್ಪ. ಅವತ್ತು ನಾವೇ ರಾಯರ ಹತ್ರ ಮಾತಾಡಿದ್ದೀವಿ. ಆದರೆ ನೀವು ಆದ್ರೆ ಏನ್ ಮಾಡೋದು? ನಮ್ಮಪ್ಪಂಗೆ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಮಾತಾಡಕ್ ಬರಲ್ವೇ? ನೀವ್ ಅದನ್ನ ಮುಜುಗರ ಅಂತನಾದ್ರೂ ಅನ್ಕೊಳ್ಳಿ, ಆದ್ರೆ ಅವ್ರು ಈ ತರದ ವಿಷಯನೆಲ್ಲ ನಮ್ಮ ಹತ್ರನೇ ಮಾತಾಡೋದು. ಅದೆಲ್ಲ ನಾವೇ ಡೀಲ್ ಮಾಡೋದು. ನಮ್ಮ ಮನೆ ಸಿಸ್ಟಮೇ ಹಾಗ್ರಿ. ಅದಕ್ಕೆ ನಾವ್ ಇಲ್ಲಿಗೆ ಬಂದಿದ್ದು. ಇಲ್ಲ ಅಂದ್ರೆ ಈ ಮನೆಗೆ ಬರೋ ಕರ್ಮ ನಮಗ್ಯಾಕೆ? ನೀವ್ ನಿಮ್ ಮಗಳನ್ನ ಖಾಲಿ ಕತ್ತಲ್ ಕಳಿಸ್ತೀರಾ? ಅವಳು ಮುಂದೆ ಬದುಕಬೇಕಾಗಿರೋದು ಈ ಕೊಂಪೆಲೆಲ್ಲ, ನಮ್ಮ ಮನೆಯಲ್ಲಿ. ನಮ್ಮನೆ ಕೆಲಸದೋಳ್ ಲೆವೆಲ್ಗೂ ಒಡವೆ ಹಾಕ್ಲಿಲ್ಲ ಅಂದ್ರೆ ಅವಮಾನ ಆಗೋದು ನಿಮಗಲ್ಲ, ನಮಗೆ. ಅಲ್ಲಮ್ಮ, ಆದರೂ 20 ತೊಲ ಬಂಗಾರ ಅಂದರೆ? ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು 20 ತೊಲ ಬಂಗಾರ ಹಾಕೋದಾದ್ರೆ ಈ ಮದ್ವೆ ವಿಚಾರನ ಮುಂದುವರ್ಸೋಣ. ಇಲ್ಲ ಅಂದ್ರೆ ನಾವಾಗ ನಾವೇ ಈ ಮದ್ವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳೋಕ್ಕೂ ಮುಂಚೆ ನೀವೇ ಈ ಮದ್ವೆ ಬೇಡ ಅಂತ ಹೇಳಿ ಜಾರ್ಕೊಂಡ್ಬಿಡಿ.